ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಮಹೇಶ್ ಎಚ್ ಗೊಬ್ಬರ್ ಅವರು ನೇತೃತ್ವದಲ್ಲಿ 18 ಅಡಿ ಎತ್ತರದ ರಾಮಮೂರ್ತಿ ಮೆರವಣಿಗೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಹರಿ ಓಂ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದಲ್ಲಿ ಮರ್ಯಾದಾ ಪುರುಷ ಅಯೋಧ್ಯಾಪತಿ ರಾಮನವಮಿಯನ್ನು ಆಚರಿಸ್ತಾ ಇದ್ದೇವೆ. ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಅಧ್ಯಕ್ಷರಾದಂಥ ಸಹೋದರ ಮಹೇಶ್ ಗೊಬ್ಬರ್ ಹಾಗೂ ಗೌರವಾಧ್ಯಕ್ಷರಾದಂತಹ ಪರಮ ಪೂಜ್ಯ ಸದ್ಧರ್ಮ ಶಿರೋಮಣಿ ಡಾಕ್ಟರ್ ಅಪ್ಪಾರಾವ್ ದೇವಿ ಅಪ್ಪಾಜಿಯವರ ದಿವ್ಯ ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಈ ವರ್ಷದ ವಿಶೇಷ 18 ಅಡಿ ಎತ್ತರದ ಶ್ರೀರಾಮನ ಭವ್ಯವಾದ ಮೂರ್ತಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ 18 ಅಡಿ ಎತ್ತರದ ಅದು ಸೂರ್ಯದೇವನ ಆಶೀರ್ವಾದದೊಂದಿಗೆ ಇರುವಂತಹ ಶ್ರೀರಾಮನ ಈ ಭವ್ಯವಾದ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದಿದ್ದೇವೆ. ಅದಕ್ಕಾಗಿ ಕಲಬುರಗಿ ಮಹಾನಗರ, ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಿಂದ ಬರುವಂಥ ರಾಮ ಭಕ್ತರು ಹಾಗೂ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಕೂಡ ಈ ವರ್ಷದ ಈ ಒಂದು ರಾಮನವಮಿಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಈ ಒಂದು ರಾಮನವಮಿಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡ್ಬೇಕಂತ ವಿನಂತಿಸಿಕೊಳ್ಳುತ್ತಾ, ಕಳೆದ 2 ವರ್ಷದಲ್ಲಿ 2024ರಲ್ಲಿ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೆಯದಾಗಿ ಹೆಚ್ಚಿನ ರಾಮ ಭಕ್ತರು ಎಲ್ಲಾದರೂ ಇದ್ದಾರಪ್ಪ ಅಂತಂದ್ರೆ ಹೈದರಾಬಾದಿನ ರಾಜಾ ಸಿಂಗ್ ಬೈಯಲ್ಲಿ ಅವರಲ್ಲಿ ಏನು ರಾಮನ ಭವ್ಯವಾದ ಮೆರವಣಿಗೆ ನಡೀತದೆ, ರಾಮನವಮಿ ಆಚರಣೆ ಮಾಡ್ತಾರೆ. ಅಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ರಾಮ ಭಕ್ತರು ಇರ್ತಾರಂತ ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಹಾಗೂ ತಾವು ಮಾಧ್ಯಮದವರು ಕೂಡ ಪ್ರಸ್ತಾಪಿಸಿದರು. ಅದು 2ನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಎಲ್ಲಿಯಾದರೂ ಇದ್ದಾರಪ್ಪ ಅಂದ್ರೆ ಅದು ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿದ್ದಾರಂತ ಹೇಳಲು 2ನೇ ಮಾತಿಲ್ಲ ಬಂಧುಗಳೇ. 2024ರಲ್ಲಿ 4 ರಿಂದ 4.5 ಲಕ್ಷ ರಾಮ ಭಕ್ತರಿಂದ ಶೋಭಾಯಾತ್ರೆ ಬಹಳ ಅದ್ಧೂರಿಯಾಗಿ ಜರುಗಿತು. 2025ರಲ್ಲಿಯೂ ಕೂಡ 5.5 ರಿಂದ 6 ಲಕ್ಷ ರಾಮ ಭಕ್ತರು ಒಗ್ಗಟ್ಟಾಗಿ ರಾಮ ತೀರ್ಥದಿಂದ ಜಗತ್ತು ವೃತ್ತದವರೆಗೆ ರಾಮರ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕಾರ್ಯಕರ್ತ ಬಂಧುಗಳು, ರಾಮ ಭಕ್ತರು ಈ ವರ್ಷ ಪ್ರಸಕ್ತ ಸಾಲಿನಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಆಗಮಿಸಿ ಈ ವರ್ಷದ ವಿಶೇಷವಾಗಿ ಮಾಡಿರುವಂಥ ಸಹೋದರ ನಮ್ಮ ಮಹೇಶ್ ಗೊಬ್ಬರ್ ಬಹಳ ವಿಶೇಷವಾಗಿ ರಾಮನ ಒಂದು 18 ಅಡಿ ಎತ್ತರದ ಭವ್ಯವಾದ ಮೂರ್ತಿಯನ್ನು ಅದು ಸೂರ್ಯದೇವನ ಆಶೀರ್ವಾದದೊಂದಿಗೆ ಏನು ರಾವಣನಿಗೆ ವಧೆ ಮಾಡಿ ಏನು ವಿಜಯಶಾಲಿ ಆಗ್ತಾನೆ ಅಂತ ಆದಂಥ ಒಂದು ಮೂರ್ತಿಯನ್ನು ಈ ವರ್ಷ ಒಂದು ಮೆರವಣಿಗೆಯಲ್ಲಿ ತಂದಿದ್ದೇವೆ. ಎಲ್ಲರೂ ಬಂದು ಇನ್ನೊಂದು ವಿಶೇಷ ಹೇಳ್ಬೇಕಪ್ಪ ಅಂತಂದ್ರೆ, ಕಾಶಿಯಲ್ಲಿ ನಡೆದಿರುವಂಥ ಗಂಗಾರತಿ ತನಾರತಿಯು ಕೂಡ ಜಗತ್ ಸರ್ಕಲ್ದಲ್ಲಿ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಯವರೆಗೆ 1 ಗಂಟೆಯವರೆಗೆ ಆ ಒಂದು ತನಾರತಿ ಕಾರ್ಯಕ್ರಮ ಬಹಳ ಭವ್ಯವಾಗಿ ನಡೀತಾ ಇರ್ತದೆ. ಸಮಸ್ತ ಕಲಬುರಗಿಯ ಮಹಾನಗರದ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮುದ್ದು ಮಕ್ಕಳು, ಕಾರ್ಯಕರ್ತ ಬಂಧುಗಳು, ಮಠಾಧೀಶರು, ಗಣ್ಯರು ಎಲ್ಲರೂ ಬಂದು ಆ ಒಂದು ತನಾರ್ತಿ ಕಾರ್ಯಕ್ರಮ ನಮ್ಮ ಕಲಬುರಗಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ, ಭಾರತಕ್ಕೆ ತೋರಿಸ್ಕೊಡ್ಬೇಕಂತ ತಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ಕೊಳ್ತೀನಿ. ನಮ್ಮ ಮಹಾನಗರದ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮುದ್ದು ಮಕ್ಕಳು, ಕಾರ್ಯಕರ್ತ ಬಂಧುಗಳು ಕೂಡ ಆಗಮಿಸಿ ಈ ಒಂದು ರಾಮನ ಭವ್ಯವಾದ ಮೂರ್ತಿಯಿಂದ ಅವನ ಆಶೀರ್ವಾದ ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ರಾಮ ಭಕ್ತರಿಗೆ ವಿನಂತಿಸ್ಕೊಳ್ತೀನಿ. ಮಾರ್ಗ ಮಧ್ಯವಾಗಿ ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತವಾಗಿ ಪ್ರಸಾದ ಸೇವೆ, ತಂಪು ಪಾನೀಯ, ಮಜ್ಜಿಗೆ ಅವರವರ ಭಕ್ತಿಯ ಪ್ರಕಾರ ಏನು ದಾನಿಗಳಿದ್ದಾರೆ ಅವರೊಂದು ಒಂದು ಸೇವೆ ಮಾಡ್ತಾ ಇದ್ದಾರೆ, ಶ್ರೀರಾಮನ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ತುಂಬ ಚಿರಋಣಿ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅವತ್ತು ದಿನ ತಾವು ಮಾಧ್ಯಮ ಮಿತ್ರರು ಒಂದು ವಿನಂತಿ ಮಾಡ್ಕೊಳ್ತೀನಿ. ಸಾಯಂಕಾಲ ಬೆಳಿಗ್ಗೆ ಪ್ರಾರಂಭ ಆದಾಗಿನಿಂದ ಹಿಡಿದು ಸಾಯಂಕಾಲದವರ ಜೊತೆಗೆ ನಮ್ಮ ಜೊತೆಗೆದ್ದು ರಾಮ ಇವ ಭವ್ಯವಾದ ಶೋಭಾಯಾತ್ರೆ ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ತೋರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೂಡ ನಾನು ಮನವರಿಕೆ ಮಾಡಿಕೊಂಡು ವಿನಂತಿ ಮಾಡ್ಕೊಳ್ತೀನಿ. ಕರ್ನಾಟಕ ಭಾಗದ ಎಲ್ಲ ರಾಮ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳೋದು, ಈ ಬಾರಿ ವಿಶೇಷವಾಗಿ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 18 ಅಡಿಯ ರಾಜಾರಾಮ್ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಮಾರ್ಗ ಮಧ್ಯವಾಗಿ
ಪ್ರಸಾದ ವ್ಯವಸ್ಥೆ ಮತ್ತು ತಂಪು ಪಾನೀಯ ವ್ಯವಸ್ಥೆ ಮಾಡಿ ಅವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಈ ಬಾರಿ ವಿಶೇಷತೆ ಏನಂದರೆ ಈ ರಾಜಾರಾಮ್ ಅವರಿಗೆ ಇದನ್ನು ಮೊಟ್ಟ ಮೊದಲ ಗಂಗಾ ಆರತಿ ಕಾಶಿಯಿಂದ ಗಂಗಾ ಆರತಿ ಮಾಡೋರಿಗೆ ಕರೆಸುತ್ತಿದ್ದರು. ಅದೊಂದು ವಿಶೇಷತೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಾಯಂಕಾಲ 7 ಗಂಟೆಗೆ ಇಲ್ಲಿ ಜಗತ್ ಸರ್ಕಲ್ನಲ್ಲಿ ಮೆರವಣಿಗೆ ನಿಂತ ಮೇಲೆ ಒಂದು 45 ಮಿನಿಟ್ ಅದರದ್ದು ವಿಧಿವಿಧಾನ ಪ್ರಕಾರ ಪೂಜೆನ ಹಮ್ಮಿಕೊಂಡಿದ್ದೇವೆ. ಇದು ಮೊಟ್ಟ ಮೊದಲ ಬಾರಿಗೆ ಇದು ಕಲಬುರಗಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಮೂರ್ತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜಾರಾಮ್ ಈ ಮೂರ್ತಿನೂ ಮೊಟ್ಟ ಮೊದಲಿಗೆ ನಾವೇ ಇದು ಮಾಡೋಕ್ಕೆ ತೆಗೆದುಕೊಂಡು ಹೊರಟಿರೋದು. ಅದೇ ರೀತಿ ಏನಂತಂದ್ರೆ ವಿನಂತಿ ಮಾಡ್ತೀನಿ ಎಲ್ಲ ಅಕ್ಕಪಂಗರು ಅನುಕೂಲ ಮಾಡಬಾರ್ದು. ಈ ಬಾರಿ ಇನ್ನೊಂದು ಏನು ಕೇಳ್ಕೊಳ್ಳೋದಂದ್ರೆ ಜಗತ್ ಸರ್ಕಲ್ ಗಂಗಾ ಆರತಿ ಪ್ರಯುಕ್ತ ಈ ಸರ್ತಿ ನಮ್ಮ ಅಕ್ಕ ತಂಗಿಯರನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಈ ಕಲಬುರಗಿ ಇಷ್ಟು ದಿನ ಕರ್ನಾಟಕ ಇಷ್ಟೇ ನೋಡ್ತಿತ್ತು ಕಲಬುರಗಿ ರಾಮನಗರ. ಈ ಬಾರಿ ಇಡೀ ದೇಶಾದ್ಯಂತ ಎಲ್ಲರೂ ಈ ಮೆರವಣಿಗೆಯನ್ನು ಬಂದು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಂತ ಕೇಳ್ಕೊಳ್ತೇನೆ.